ಧಾರವಾಡದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಈಗ ಅಪರಾಧಿ ವಿನಯ್ ಕುಲಕರ್ಣಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ವಿನಯ್ ಕುಲಕರ್ಣಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ವಿನಯ್ ಕುಲಕರ್ಣಿ ಸೆಷನ್ಸ್ ಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಸೋಮವಾರ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಶಿಕ್ಷೆ ತಡೆಯಾಜ್ಞೆಯನ್ನ ಪಡೆದು ಶಾಸಕ ಸ್ಥಾನ ಉಳಿಸಿಕೊಳ್ಳುವ ಪ್ರಯತ್ನನ ಸದ್ಯಕ್ಕೆ ಈ ನಡೆಯನ್ನ ಗಮನಿಸ್ತಾ ಹೋದರೆ ಅದೇ ಪ್ರಯತ್ನದಲ್ಲಿ ಅಪರಾಧಿ ವಿನಯ್ ಕುಲಕರ್ಣಿ ಇದ್ದಾರೆ ಅಂತ ಅನಿಸ್ತಾ ಇದೆ. ವಿನಯ್ ಕುಲಕರ್ಣಿಯ ಜೊತೆ ಮತ್ತೋರ್ವ ಅಪರಾಧಿ ಚಂದ್ರಶೇಖರ್ ಕೂಡ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಪರಪ್ಪನ ಅಗ್ರಹಾರ ಸೇರಿರುವಂತಹ ವಿನಯ್ ಕುಲಕರ್ಣಿ ಜಾಮೀನು ಮಾತ್ರ ಅಲ್ಲ, ತಡೆಯಾಜ್ಞೆ ಸಿಕ್ಕರೆ ಮಾತ್ರ ಶಾಸಕ ಸ್ಥಾನ ವಾಪಸ್ ಸಿಗತ್ತೆ. ಇಲ್ಲದೆ ಹೋದ್ರೆ ಏನೂ ಇಲ್ಲ, ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳಬೇಕಾಗತ್ತೆ. ಈ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಅಪರಾಧಿ ವಿನಯ್ ಕುಲಕರ್ಣಿ ಸೇರಿದ ಹಾಗೆ ಮತ್ತೋರ್ವ ಅಪರಾಧಿ ಚಂದ್ರಶೇಖರ್ ಈಗ ಈ ಒಂದು ಸೆಷನ್ಸ್ ಕೋರ್ಟ್ನ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿರುವಂಥದ್ದು. ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಉಳಿಸ್ಕೊಳ್ಬೇಕು, ಆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ. ಸೊ ಹೈಕೋರ್ಟ್ನಲ್ಲಿ ಅರ್ಜಿ ಯಾವಾಗ ವಿಚಾರಣೆಗೆ ಬರುತ್ತೆ, ಹೈಕೋರ್ಟ್ನ ತೀರ್ಪಿನ ಮೇಲೆ ಈ ಪ್ರಕರಣದ ಮುಂದಿನ ದಿಕ್ಕು ನಿರ್ಧಾರ ಆಗಿದೆ ಅಂತ ಹೇಳ್ಬೋದಾ? ಖಂಡಿತ ವಿನಾ ಅಂದ್ರೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮತ್ತೆ ಆತ ಸೇರಿದಂತೆ 17 ಜನ ಆರೋಪಿಗಳಿದ್ದವರು ಅಪರಾಧಿಗಳಾದರು. ಅವರ ವಿರುದ್ಧ ಒಬ್ಬರು ಆರೋಪಿಯನ್ನ ಬಿಟ್ಟರೆ ಇನ್ನು 16 ಜನಕ್ಕೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಕಳೆದ ವಾರ 17ನೇ ತಾರೀಕು ಜನಪ್ರತಿಗಳ ವಿಶೇಷ ನ್ಯಾಯಾಲಯ ಒಂದು ತೀರ್ಪನ್ನ ನೀಡಿತ್ತು. ಅದನ್ನ ಪ್ರಶ್ನೆ ಮಾಡ್ಕೊಂಡು ಈಗ ವಿನಯ್ ಕುಲಕರ್ಣಿ ಹೈಕೋರ್ಟ್ ಕ್ರಿಮಿನಲ್ ಅಪೀಲ್ ಪಿಟಿಷನ್ ಅನ್ನ ಹಾಕಿರುವಂತಹದ್ದು. ಸೊ ಇದರಲ್ಲಿ ಪ್ರಮುಖವಾಗಿ ಕೇಳಿರುವಂತದ್ದು ಏನಂದ್ರೆ ಅವರು ಸಸ್ಪೆನ್ಷನ್ ಆಫ್ ಜಡ್ಜ್ಮೆಂಟ್ ಮತ್ತೆ ಸ್ಟೇ ಕೊಡಬೇಕು ಅನ್ನುವಂಥದ್ದು. ಅಂದ್ರೆ ತೀರ್ಪನ್ನ ಅಮಾನತಿನಲ್ಲಿಟ್ಟು ಈ ಒಂದು ಶಿಕ್ಷೆಗೆ ಅಮಾನತನ್ನ ಕೊಡಬೇಕು ಅನ್ನುವಂಥದ್ದು. ಆ ರೀತಿ ಅವ್ರಿಗೇನಾದ್ರೂ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಅಥವಾ ಶಿಕ್ಷೆಗೆ ಸ್ಟೇ ಸಿಕ್ಕಿದ್ದೆ ಆದಲ್ಲಿ ಅದೊಂದು 30 ದಿನ ಅಥವಾ 60 ದಿನದೊಳಗಾಗಿ ಸಿಕ್ಕಿದ್ದೇ ಆಗಿದ್ದಲ್ಲಿ ವಿನಯ್ ಕುಲಕರ್ಣಿ ತಮ್ಮ ಶಾಸಕ ಸ್ಥಾನವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು. ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಅಪೀಲ್ ಪೀರಿಯಡ್ ಅಂತ ಇರ್ತದೆ. ಅಂದ್ರೆ ಯಾವುದೇ ಜಡ್ಜ್ಮೆಂಟ್ ಆದ ನಂತರ ಅದು ನಮ್ಮ ಮೇಲಿನ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅಪೀಲ್ ಮಾಡ್ಲಿಕ್ಕೆ ಒಂದು ಸಮಯ, ನಿಗದಿತ ಸಮಯ ಇರುತ್ತೆ. ಆ ಅಪೀಲ್ ಪೀರಿಯಡ್ ಒಳಗಾಗಿ ಆ ಸಮಯವನ್ನ ಸಾಮಾನ್ಯವಾಗಿ ಸ್ಪೀಕರ್ ಕಾಯ್ತಾರೆ. ಅದನ್ನ ಕಾಯ್ಲೇಬೇಕು ಅನ್ನುವಂತ ಕಡ್ಡಾಯಗಳಿಲ್ಲ. ಅದಾಗತ್ತೆ ಇದ್ರೆ ಅಲ್ಲಿಯವರೆಗೆ ಅಧಿಕೃತವಾಗಿ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತ ಆದೇಶವನ್ನ ಹೊರಡಿಸ್ಲಿಕ್ಕೆ ಸ್ಪೀಕರ್ ಕಾಯ್ಲಿಕ್ಕೆ ಅವಕಾಶಗಳಿದೆ. ಅಲ್ಲಿಯವರೆಗೆ ಕೋರ್ಟ್ ನಿಂದ ಜಡ್ಜ್ಮೆಂಟ್ ಬಂದಿಲ್ಲ, ಈ ರೀತಿಯಾದ ಕಾರಣಗಳನ್ನ ಇಟ್ಕೊಂಡು ಅದನ್ನ ಕಾಯೋಕೆ ಅವಕಾಶಗಳಿರುವಂತದ್ದು. ಹಾಗಾಗಿ ಅಷ್ಟು 30 ದಿನ ಅಥವಾ 60 ದಿನದ ಒಳಗಾಗಿ ಈ ಒಂದು ಹೈಕೋರ್ಟ್ ನಲ್ಲಿ ಅವರಿಗೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ಗೆ ಸಿಕ್ಕಿದ್ದೆ ಆದಲ್ಲಿ ಸೊ ವಿನಯ್ ಕುಲಕರ್ಣಿ ಹೇಗಾದ್ರೂ ಮಾಡಿ ಶಾಸಕ ಸ್ಥಾನವನ್ನ ಉಳಿಸ್ಕೊಳ್ಬೇಕು. ಮತ್ತೆ ಈಗ ಜೀವಾವಧಿ ಶಿಕ್ಷೆಗೆ ಒಳಪಟ್ಟು ಪರಪ್ಪನಗರ ಜೈಲಿಗೆ ಹೋಗಿದ್ವಿ, ಅಲ್ಲಿಂದ ಕೂಡ ಹೊರಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಸೊ ಇದು ಒಂದ್ ಕಡೆ ಆದ್ರೆ, ಇನ್ನು ಕೊಲೆ ಕೇಸ್ನಲ್ಲಿ ಒಟ್ಟು 17 ಜನ ಆರೋಪಿಗಳು ಅಪರಾಧಿಗಳಾಗಿದ್ದಾರೆ. ಅದ್ರಲ್ಲಿ 16 ಜನರಿಗೆ ಜೀವಾವಧಿ ಶಿಕ್ಷೆಗೆ ತೀರ್ಪನ್ನು ನೀಡಿರುವಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅದನ್ನ ಪ್ರಶ್ನೆ ಮಾಡಿಕೊಂಡು ಸಾಮಾನ್ಯವಾಗಿ ಒಂದೇ ಅರ್ಜಿಯಲ್ಲಿ ಎಲ್ಲರೂ ಮೇಲ್ಮನವಿ ಸಲ್ಲಿಸ್ತಾರ ಅನ್ನುವಂಥದ್ದು ಒಂದ್ ಕಡೆ ಮಾತುಕತೆಗಿತ್ತು. ಆದ್ರೆ ಇದೀಗ ಪ್ರತಿಯೊಬ್ಬ ಅಪರಾಧಿಗಳು ಕೂಡ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ ಅಂತ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಬೇರೆ ಬೇರೆ ರೀತಿಯ ಪಾತ್ರ ಇದೆ ಅರ್ಜಿ ಕೊಲೆಯಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ವಾದ ಮಾಡಿದ್ದೆ ಆದಲ್ಲಿ, ಅಪೀಲನ್ನು ಸಲ್ಲಿಸಿದ್ದೆ ಆದಲ್ಲಿ ಏನಾದ್ರೂ ಮಾಡಿ ಕೆಲವರಾದ್ರೂ ಇದರಲ್ಲಿ ರಿಲೀಫ್ ಅನ್ನ ಪಡ್ಕೊಳ್ಳಬಹುದು ಅನ್ನುವಂತ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಮಾಹಿತಿಗಳಿರುವಂತದ್ದು. ಅದೇ ನಿಟ್ಟಿನಲ್ಲಿ ಈ ಒಂದು ಕೇಸ್ನ ಅಕ್ಯೂಸ್ಡ್ 16 ಆಗಿದ್ದಂತ ಚಂದ್ರಶೇಖರ್ ಇಂಡಿ ಕೂಡ ಅರ್ಜಿಯನ್ನ ಸಲ್ಲಿಸಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನೆನ್ನೆ ಸಂಜೆ ಏನು ಯೋಗೇಶ್ ಗೌಡ ಕೊಲೆ ಪ್ರಕರಣದ 15ನೇ ಆರೋಪಿ ಆಗಿರುವಂತಹ ವಿನಯ್ ಕುಲಕರ್ಣಿ ಕೂಡ ಅಪೀಲನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ಅರ್ಜಿ ಸೋಮವಾರ ಇವರು ಒಂದಷ್ಟು ಮನವಿಯನ್ನ ಪ್ರೆಸ್ ಮಾಡಿ ಈ ಮನವಿಯನ್ನ ಸೋಮವಾರ ವಿಚಾರಣೆಗೆ ತೆಗೆದುಕೊಳ್ಳಿ ಅಂತೇಳಿ ಮನವಿ ಮಾಡುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಗೊತ್ತಾಗ್ತಿರುವಂತದ್ದು. ಆದ್ರೆ ಒಂದ್ ಕಡೆ ಜೀವಾವಧಿ ಶಿಕ್ಷೆಗೆ ಆಗಿರುವಂತ ಪ್ರಕರಣದಲ್ಲಿ ಹೈಕೋರ್ಟ್ ಆದಷ್ಟು ಬೇಗ ಇವರಿಗೆ ಸಸ್ಪೆನ್ಷನ್ ಸೆಂಟೆನ್ಸ್ ಮಾಡುತ್ತಾ
ಅಥವಾ ಸ್ಟೇ ಕೊಡುತ್ತಾ, ಇವರ ಶಾಸಕ ಸ್ಥಾನ ಉಳಿಯುತ್ತಾ ಅನ್ನುವಂಥದ್ದು ಬೇರೆ ರೀತಿಯಾದಂತ ಕಾನೂನಾತ್ಮಕ ಚರ್ಚೆಗಳಿರುವಂತದ್ದು. ಆದ್ರೆ ಆ ಪ್ರಯತ್ನವನ್ನ ಆದಷ್ಟು ಬೇಗ ತೆಗೆದುಕೊಂಡು ಶಾಸಕನ ಉಳಿಸ್ಕೋಬೇಕು ಇರೋ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಪ್ರಯತ್ನವನ್ನ ಮಾಡ್ತಿರುವಂತದ್ದು ಮೇಲ್ನೋಟಿಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎಸ್, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.